ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಹೆದರಿ ವೃದ್ಧ ದಂಪತಿ ಆತ್ಮಹತ್ಯೆ ಪ್ರಕರಣ. ವೃದ್ಧ ದಂಪತಿ ಸಾವಿಗೆ ಕಾರಣವಾದ ಸೈಬರ್ ವಂಚಕನನ್ನ ಬಂಧಿಸಲಾಗಿದೆ. ಅಸಲಿ ಕಿಂಗ್ ಪಿನ್ ಬೆನ್ನು ಬಿದ್ದ ಬೆಳಗಾವಿ ಜಿಲ್ಲಾ ಸಿಎನ್ ಪೊಲೀಸರು. ಗುಜರಾತ್ನ ಸೂರತ್ ಮೂಲದ ಚಿರಾಗ್ ಲಕ್ಕಡ್ ಬಂಧಿತ ಆರೋಪ. ನಗ್ನ ಚಿತ್ರಗಳಿವೆ ಅಂತ ವೃದ್ಧ ದಂಪತಿ ಬಳಿ 50 ಲಕ್ಷ ಪೀಕಿದ್ದ ವಂಚಕ. ದೆಹಲಿ ಕ್ರೈಂ ಬ್ರಾಂಚ್ ಸಿಬ್ಬಂದಿ ಅಂತ ವೃದ್ಧರಿಗೆ ಹೆದರಿಸಿ ವಂಚನೆ ಮಾಡಿದ್ದ. ಮೊದಲು ಹಂತವಾಗಿ 6, 7, 40 ಲಕ್ಷ ಖಾತೆಗೆ ವರ್ಗಾಯಿಸಿದ್ದ ದಂಪತಿ. ಚಿನ್ನಾಭರಣ ಮಾರಿ ವಂಚಕರ ಖಾತೆಗೆ ಹಣ ವರ್ಗಾಯಿಸಿದ್ರು ದಂಪತಿ. ಹಣ ಕೊಟ್ಟ ಬಳಿಕವೂ ಮತ್ತೆ ದಂಪತಿಗೆ ಸೈಬರ್ ವಂಚಕರು ಕಿರುಕುಳ ಕೊಡ್ತಾ ಇದ್ರು. ಬಳಿಕ ಸೈಬರ್ ವಂಚಕರ ಕಿರುಕುಳಕ್ಕೆ ಬೇಸತ್ತು ವೃದ್ಧ ದಂಪತಿ ಆತ್ಮಹತ್ಯೆ ಮಾಡಿಕೊಂಡಿರ್ತಾರೆ. ಸದ್ಯ ಇನ್ನಷ್ಟು ಆರೋಪಿಗಳನ್ನು ಬಂಧಿಸೋಕೆ ಬಲೆ ಬೀಸಿದ್ದಾರೆ ಸಿಎನ್ ಪೊಲೀಸರು. ಗುಜರಾತ್, ರಾಜಸ್ಥಾನದಲ್ಲಿ ಠಿಕಾಣಿ ಹೂಡಿರುವಂಥ ಬೆಳಗಾವಿ ಪೊಲೀಸರು. ನೋಡಿ, ಈ ಪ್ರಕರಣ ಬೆಚ್ಚಿ ಬೀಳಿಸಿತ್ತು. ವೃದ್ಧ ದಂಪತಿ ಇಬ್ರು ಆತ್ಮಹತ್ಯೆಯ ಹಾದಿ ಹಿಡಿದು ಬಿಡ್ತಾರೆ. ಕಾರಣ ಏನು ಅಂತ ಅಂದರೆ, ಸುಮಾರು 50 ಲಕ್ಷಕ್ಕೂ ಹೆಚ್ಚಿನ ಹಣವನ್ನು ಈ ಸೈಬರ್ ಕ್ರೈಮ್ನ ಕಳ್ಳರು ಎಗರಿಸಿಬಿಟ್ಟಿರ್ತಾರೆ. ಹೇಗೆ ಅಂತ ಅಂದರೆ, ಮಾನಸಿಕವಾಗಿ ಅವ್ರಿಗೆ ಟಾರ್ಚರ್ ಮಾಡ್ತಾರೆ. ನಮ್ಮ ಹತ್ರ ಆ ಥರದ್ದು ಫೋಟೋ ಇದೆ, ಈ ಥರದ್ದು ಫೋಟೋ ಇದೆ, ಜಗಜ್ಜಾಹಿರು ಮಾಡಿಬಿಡ್ತೀವಿ, ನಮ್ಮ ಮರ್ಯಾದೆ ತೆಗೆದು ಬಿಡ್ತೀವಿ, ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅಂತ ಇವರನ್ನು ಹೆದರಿಸ್ತಾರೆ. ಪಾಪ ಹೆದರ್ಕೊಂಡಂಥ ವೃದ್ಧ ದಂಪತಿ ಕೊನೆಗೆ ಏನು ಮಾಡಬೇಕು ಅಂತ ಗೊತ್ತಾಗ್ದೇನೆ ಆತ್ಮಹತ್ಯೆಗೆ ಹಾದಿ ಹಿಡಿದು ಬಿಡ್ತಾರೆ. ಈ ಪ್ರಕರಣವನ್ನು ತುಂಬ ಸೀರಿಯಸ್ ಆಗಿ ತೆಗೆದುಕೊಂಡಿದ್ರು ಪೊಲೀಸರು ಕೂಡ. ಹಾಗಾಗಿ ತನಿಖೆಯನ್ನು ಚುರುಕುಪಡಿಸಿದ್ರು. ಫೈನಲಿ ಇದರ ಕಿಂಗ್ ಪಿನ್ ಒಬ್ಬನನ್ನು ಅರೆಸ್ಟ್ ಮಾಡಿದ್ದಾರೆ. ಬಟ್ ಇದರ ಹಿಂದೆ ಒಂದು ದೊಡ್ಡ ಜಾಲ ಇದೆ ಅನ್ನೋದಂತೂ ಖಂಡಿತವಾಗಿಯೂ ಗೊತ್ತಿದೆ. ಆ ಕಾರಣಕ್ಕಾಗಿ ಇನ್ನಷ್ಟು ಜನರನ್ನು ಅರೆಸ್ಟ್ ಮಾಡುವಂಥ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಇತ್ತೀಚೆಗೆ ಈ ಸೈಬರ್ ಕ್ರೈಮ್ ಅನ್ನೋದು ತೀರಾ ಹೆಚ್ಚಾಗ್ತಾ ಇದೆ. ಡಿಜಿಟಲ್ ಅರೆಸ್ಟ್ ಅನ್ನುವಂಥದ್ದು ಮಿತಿ ಮೀರಿ ಹೋಗ್ತಾ ಇದೆ. ಇದರಿಂದ ಕೆಲವರು ಬೆದರಿ ಜೀವ ಕಳ್ಕೊತಿದ್ದಾರೆ. ಇನ್ನು ಕೆಲವರು ಕಂಗಾಲಾಗಿದ್ದಾರೆ. ಇನ್ನು ಕೆಲವರು ಜೀವನನೇ ಬೀದಿಗೆ ಬಂದ್ಬಿಟ್ಟಿದೆ. ಎಲ್ಲೋ ದೇಶದ ಮೂಲೆಯಲ್ಲಿ ಕೂತ್ಕೊಂಡು, ಯಾವುದೋ ರಾಜ್ಯದಲ್ಲಿ ಕೂತ್ಕೊಂಡು ಇನ್ನೆಲ್ಲಿಗೋ ಕರೆ ಮಾಡಿ ಬೆದರಿಕೆ ಹಾಕಿ ದುಡ್ಡನ್ನು ವಸೂಲಿ ಮಾಡ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಫೈನಲಿ ಈ ಕಿಂಗ್ ಪಿನ್ ಅನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿ ಆಗಿದ್ದಾರೆ. ಹೇಗಿತ್ತು ಈ ಕಾರ್ಯಾಚರಣೆ? ಯಾವ ಥರ ಟೀಮ್ ಮಾಡ್ಕೊಂಡಿದ್ರು? ಏನು ಪ್ಲಾನ್ ಮಾಡ್ಕೊಂಡಿದ್ರು? ಈತನ ಸುಳಿವು ಸಿಕ್ಕಿದ್ ಹೆಂಗೆ ಅಂತ? ನೀತಿ ಸೈಬರ್ ವಂಚಕರ ಒಂದು ಡಿಜಿಟಲ್ ಅರೆಸ್ಟ್ಗೆ ಹೆದರಿದ ವೃದ್ಧ ದಂಪತಿ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣದಲ್ಲಿ ಈಗ ಏನಂದ್ರೆ ಬೆಳಗಾವಿ ಜಿಲ್ಲಾ ಸೆನ್ ಪೊಲೀಸರು ಒಂದು ಭರ್ಜರಿ ಕಾರ್ಯಾಚರಣೆ ನಡೆಸ್ತಾರೆ ಅಂತ ಹೇಳ್ಬೋದು. ವೃದ್ಧ ದಂಪತಿಯ ಒಂದು ಹೃದಯ ವಿದ್ರಾವಕ ಸಾವಿಗೆ ಕಾರಣವಾದಂತ ಓರ್ವ ಸೈಬರ್ ವಂಚಕನನ್ನ ಅರೆಸ್ಟ್ ಮಾಡಿದ್ದಾರೆ. ನೀತಿ ಏನಂದ್ರೆ ಅಸಲಿ ಕಿಂಗ್ ಪಿನ್ ಅಂತ ಬೆನ್ನು ಬಿದ್ದಿದ್ದಾರೆ ಇನ್ನು ಬೆಳಗಾವಿ ಜಿಲ್ಲಾ ಸಿಎನ್ ಪೊಲೀಸರು. ಯಾಕಂದ್ರೆ ಈ ಒಂದು ವೃದ್ಧ ದಂಪತಿಗಳಿಗೆ ಏನಂದ್ರೆ ನಗ್ನ ಚಿತ್ರ, ನಿಮ್ ಫೋಟೋ ಇರ್ತಕ್ಕಂಥ ನಗ್ನ ಚಿತ್ರಗಳಿವೆ ಅಂತ ಹೇಳಿ ಆ ಒಂದು ಮೃತ ದಂಪತಿಗಳಿಗೆ ಒಂದು ಏನು ಈ ಒಂದು ದೆಹಲಿ ಸೈಬರ್ ಕ್ರೈಮ್ ಹೆಸರಿನಲ್ಲಿ ಒಂದು ಕರೆ ಮಾಡಿ ಅವರನ್ನ ಹೆದರಿಕೆ ಹಾಕಿರ್ತಾರೆ. ಮೊದಲಿಗೆ 6,10,000 ರೂಪಾಯಿ ಹಣವನ್ನ ಒಂದು ಅಕೌಂಟ್ಗೆ ವರ್ಗಾವಣೆ ಮಾಡ್ಕೊಂಡಿರ್ತಾರೆ. ತದನಂತರ 50 ಲಕ್ಷ ರೂಪಾಯಿ ಒಂದು ಡಿಮಾಂಡ್ ಅನ್ನ ಮಾಡಿರ್ತಾರೆ. ಈ ಒಂದು ಡಿಮಾಂಡ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವೃದ್ಧ ದಂಪತಿಗಳು ಏನು ಡಿಯಾಗೋ ನಜರಾತ್ ಅಂತ ಏನಿದ್ದಾರೆ 83 ವರ್ಷ ಮತ್ತು ಪತ್ನಿ ಫ್ಲೆವಿಯಾನ ಏನಂತಿದೆ 79 ವರ್ಷ, ಇವರಿಬ್ಬರು ಕೂಡ ಒಂದು ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಮಾರ್ಚ್ 28ರಂದು ಡಿಯಾಗೋ ತನ್ನ ಕತ್ತನ್ನ ಕೊಯ್ದುಕೊಂಡು ಆತ್ಮಹತ್ಯೆ ಮಾಡ್ಕೊಂಡ್ರೆ ತನ್ನ ಪತಿ ಆತ್ಮಹತ್ಯೆ ಮಾಡ್ಕೊಂಡಂತ ದೃಶ್ಯವನ್ನು ಕಂಡು ಪತ್ನಿ ಏನು ಮಾತ್ರೆಗಳನ್ನ ಸೇವಿಸಿ ಒಂದು ಆತ್ಮಹತ್ಯೆ ಮಾಡ್ಕೊಂಡಿದ್ಲು. ಈ ಒಂದು ಪ್ರಕರಣ ಪೊಲೀಸರಿಗೆ ಗೊತ್ತಾಗಿದೆ. ಅವಾಗಂದ್ರೆ ಏನು ಒಂದು ವೃದ್ಧ ದಂಪತಿಗಳು ಬರೆದಂತ ಡೆತ್ ನೋಟ್ ಇದೆ. ಡೆತ್ ನೋಟ್ ಅಲ್ಲಿ ಒಂದು ಸೈಬರ್ ವಂಚಕರ ಒಂದು ಅಟ್ಟಹಾಸವನ್ನ ನೋವಿನಿಂದ ಬರೆದಿರ್ತಾರೆ. ಇದರ ಜಾಡು ಬೆನ್ನು ಹಚ್ಚಿದಂತ ಪೊಲೀಸರಿಗೆ ಏನು ಈ ಒಂದು ವೃದ್ಧ ದಂಪತಿಯ ಮೊಬೈಲ್ ಅನ್ನ ಪರಿಶೀಲನೆ ಮಾಡ್ತಾರೆ. ಡಿಯಾಗೋ ಏನಿದ್ದಾನೆ ಮಹಾರಾಷ್ಟ್ರದ ಸೆಕ್ರೆಟರಿ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದ. ನಿವೃತ್ತಿ ಆದ ಬಳಿಕ ಮಕ್ಕಳಿಲ್ಲ ಅನ್ನುವಂತ ಕಾರಣಕ್ಕಾಗಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಬಿಡಿ ಗ್ರಾಮದಲ್ಲಿ ಒಂದು ಮನೆಯನ್ನ ಖರೀದಿಸಿ 1-2 ಎಕರೆ ಜಾಗನ ಖರೀದಿಸಿ ಇಲ್ಲಿ ಒಂದು ವಾಸವಾಗಿದ್ರು. ಆ ಮೊಬೈಲ್ಗೆ ಏನು ವಿಡಿಯೋ ಕಾಲ್ ಮಾಡಿದಂತ ಆರೋಪಿಗಳೇನಿದ್ದಾರೆ ಈ ಒಂದು ಇವ್ರನ್ನ ಬ್ಲಾಕ್ ಮೇಲ್ ಮಾಡಿ ಹಣವನ್ನು ವಸೂಲಿ ಮಾಡಿರ್ತಾರೆ. ಅದರ ಜಾಡು ಬೆನ್ನು ಹಚ್ಚಿದಂತ ಪೊಲೀಸರು ಏನು ಈ ಒಂದು ವೃದ್ಧ ದಂಪತಿಯ SBI ಖಾತೆಯಿಂದ ವರ್ಗಾವಣೆಗೊಂಡಂತ ಹಣ ಏನಿದೆ, ಹಣ ಏನು IDFC ಬ್ಯಾಂಕ್ ಖಾತೆಗೆ ವರ್ಗಾವಣೆಗೊಂಡಿರುತ್ತೆ. ಆ ಒಂದು IDFC ಬ್ಯಾಂಕ್ ನಲ್ಲಿ ಇರ್ತಕ್ಕಂಥ ಒಂದು ಏನು ಸ್ಥಳೀಯ ಒಂದು ಕಂಪನಿ ಹೆಸರಿನಲ್ಲಿ ಒಂದು ಬಾಲಾಜಿ ಇಂಡಸ್ಟ್ರಿ ಅನ್ನುವಂತ ಹೆಸರಿನಲ್ಲಿ ಒಂದು ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಿ ಬೇರೆ ಬೇರೆ ಅಕೌಂಟ್ ಗಳಿಗೆ ಹಣವನ್ನು ವರ್ಗಾವಣೆ ಮಾಡಲಾಗಿರುತ್ತೆ. ಸೊ ಆ ಒಂದು ವರ್ಗಾವಣೆ ಮಾಡಿದಂತ ಅಕೌಂಟ್ಗೆ ಇದ್ದಂತ ಮೊಬೈಲ್ ನಂಬರ್ ಏನಿದೆ, ಆ ಮೊಬೈಲ್ ನಂಬರ್ ಬಳಸಿದಂತ ಆರೋಪಿ ಏನಿದ್ದಾನೆ ಚಿರಾಗ್ ಏನಿದ್ದಾನೆ, ಗುಜರಾತ್ ಮೂಲದ ಚಿರಾಗ್,
ಚಿರಾಗ್ನನ್ನ ಪೊಲೀಸರಿಗೆ ಬಂಧಿಸಿರ್ತಕ್ಕಂಥದ್ದು. ಈ ಒಂದು ಪ್ರಕರಣದಲ್ಲಿ ಈ ಒಂದು ಹಣವನ್ನ ಕೇವಲ ವರ್ಗಾವಣೆ ಮಾಡಿದಂತ ಆರೋಪಿ ನೀತಿ ಇವನು ಅಸಲಿ ಕಿಂಗ್ ಪಿನ್. ಅಂದ್ರೆ ಈ ಒಂದು ವೃದ್ಧ ದಂಪತಿಯ ಬ್ಯಾಂಕ್ ಖಾತೆ ನಂಬರ್ ಅನ್ನ ಹುಡುಕಿ ಅವರ ಮೊಬೈಲ್ ನಂಬರ್ ಅನ್ನ ಟ್ರೇಸ್ ಮಾಡಿ ಅವರಿಗೆ ವಿಡಿಯೋ ಕಾಲ್ ಮಾಡಿ ಏನು ಡಿಜಿಟಲ್ ಅರೆಸ್ಟ್ ನ ಒಂದು ಭಯ ಹುಟ್ಟಿಸಿ ಅವರನ್ನ ಹೆದರಿಸಿದಂತ ಕೊಂದಂತ ಗ್ಯಾಂಗಿನ ದೊಡ್ಡ ಗ್ಯಾಂಗ್ ಇರ್ತಕ್ಕಂಥದ್ದು. ಈ ಪ್ರಕರಣದಲ್ಲಿ ಯಾವ್ಯಾವ ಖಾತೆಗೆ ಒಂದು ಹಣ ವರ್ಗಾವಣೆ ಆಗಿದ್ದು ಅವರನ್ನ ಈಗ ಅರೆಸ್ಟ್ ಮಾಡುವಂತ ಕೆಲಸವನ್ನ ಈಗ ಬೆಳಗಾವಿ ಜಿಲ್ಲಾ ಸೈನ್ ಪೊಲೀಸರು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಬೆಳಗಾವಿ SP ಭೀಮಾಶಂಕರ್ ಗುಳೇದ್ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದು. ಡಿಜಿಟಲ್ ಅರೆಸ್ಟ್ ಪ್ರಕರಣದಲ್ಲಿ ಆರೋಪಿ ಅರೆಸ್ಟ್ ಆಗಿದಂತ ಉದಾಹರಣೆಗಳು ಬಹಳ ಕಡಿಮೆ. ಅದರಲ್ಲೂ ಕೂಡ ಡಿಜಿಟಲ್ ಅರೆಸ್ಟ್ ನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಂತ ಮೊದಲ ಪ್ರಕರಣ ಇದು ಬೆಳಗಾವಿ ಏನು ರಾಜ್ಯದಲ್ಲಿ ಆಗಿರ್ತಕ್ಕಂಥದ್ದು. ದಂಪತಿಗಳ ಸಾವಿನ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದಂತ ಬೆಳಗಾವಿ ಪೊಲೀಸರು ಏನು DYSP ಅಂದ್ರೆ CN DYSP ಆದಂತ ವೀರೇಶ್ ದೊಡ್ಡಮನಿ ನೇತೃತ್ವದ ಒಂದು ತಂಡವನ್ನು ರಚನೆ ಮಾಡಿದ್ರು. ಈ ತಂಡದಲ್ಲಿ ಸೆನ್ ಇನ್ಸ್ಪೆಕ್ಟರ್ ಸುನೀಲ್ ನಂದೀಶ್ವರ್ ಒಳಗೊಂಡ ತಂಡ ಇತ್ತು. ಇವೆರಡೂ ತಂಡ ಏನಿದೆ ಒಂದು ತಂಡ ಏನಿದೆ ಗುಜರಾತ್ ಮತ್ತು ರಾಜಸ್ಥಾನ್ ಸೇರಿದಂತೆ ಬೇರೆ ರಾಜ್ಯಗಳಲ್ಲಿ ಹೋಗಿ ಈ ಹಣ ಎಲ್ಲೆಲ್ಲಿ ವರ್ಗಾವಣೆ ಆಗಿದೆ ಆ ಮೂಲವನ್ನ ಪತ್ತೆ ಹಚ್ಚಿ ಅವರನ್ನ ಬಂಧಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಈಗ ಓರ್ವ ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನೂ 4 ರಿಂದ 5 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡುವಂತ ಸಾಧ್ಯತೆ ಇದೆ. ಅಸಲಿ ಕಿಂಗ್ ಪಿನ್ ಯಾರು ಅನ್ನೋದು ಈ ಎಲ್ಲಾ ಆರೋಪಿಗಳು ಯಾರೆಲ್ಲ ಖಾತೆಗೆ ಹಣ ವರ್ಗಾವಣೆ ಆಗಿದೆಯೋ ಈ ಹಣವನ್ನ ವಿತ್ಡ್ರಾ ಮಾಡಿ ಕಮಿಷನ್ ಆದ ಮೇಲೆ ಅವ್ರಿಗೆ ವಾಪಸ್ ಕೊಡ್ತಾ ಇದ್ರು. ಇದನ್ನ ಪತ್ತೆ ಮಾಡಿದ ಬಳಿಕ ಅಸಲಿ ಕಿಂಗ್ ಪಿನ್ ಯಾರು, ಇಬ್ಬರು ವೃದ್ಧ ದಂಪತಿ ಸಾವಿಗೆ ಅಸಲಿ ಕಾರಣಕರ್ತ